ಹೋಗಿ ಏನು ಹೋಗ್ಕೊಂತಾನ ಅವ್ರು ಉದ್ಧಾರ ಹಾಕಿದ್ರು. ಯಾರು ಬುತ್ತಿ ತೊಗೊಂಡು ಬಿಚ್ಕೊಂಡು ತಿಂತಾರೆ ಅವ್ರು ಉದ್ಧಾರ ಹಾಕಿದ್ರು. ಹಂಗೆ ಮಹಾತ್ಮರ ಮಹಿಮೆ ತಿಳಿಯಂಗಿಲ್ಲ. ಅವಾಗ ಏನಂತವ ಮಹಾತ್ಮ, ಹಂಗಾರೆ ನಾ ಹೋದ ಜಗಕ್ಕೆ ಬರ್ತೀಯ ಅಂತ ಕೇಳಿನಂತ ಮಹಾತ್ಮ. ನಡ್ರಿ ಬರ್ತೀನಿ, ಇದೇನು ದೊಡ್ಡದು ಅಂದ್ರಂತ. ಹೆಂಗೆ ಸಿದ್ಧಾರೂಢರ ಕಾಲಕ್ಕೆ ಸಿದ್ಧಾರೂಢರು ಕೂಡ ಶ್ಯಾಮ ರಾಮ ಇಬ್ಬರು ಹೋಗಿ ಹೆಂಗೆ ಹೊಳ್ಳಿ ಬಂದ್ರಲ್ಲ, ಹಂಗೆ ಇವನು ಹೊಂಟನಂತ. ಅವರು ಮಹಾತ್ಮರು ಜ್ಞಾನಿಗಳು, ಮಹಾತ್ಮರ ಮಹಿಮೆ ತಿಳಿಯಂಗಿಲ್ಲ. ಅವ್ರು ಏನು ಮಾಡಿದರು ಅಂತ ಕೇಳಿದ್ರೆ ಶರೀರ ಮೇಲೆ ಪರಿಯಿಲ್ಲದ ಹೊಂಟ್ರಂತ. ಮಹಾತ್ಮ ಶರೀರ ಮೇಲಿದೆ ಹಂಗೆ ಸಂಚಾರ ಮಾಡ್ಕೋತ ಹೊಂಟನಂತ. ಇವ ಹಿಂದೆ ಶಿಷ್ಯ ಹೊಂಟಿದ್ನಲ್ಲ, ಶಿಷ್ಯ ನಾವು ದೊಡ್ಡವ್ರದೀವ್ರಿ, ನಾವು ಜೋಗಪ್ಪಗಳದೀವ್ರಿ, ನಾವು ಜೋಗಗಳದೀವ್ರಿ ಅಂತಿರ್ತಾರ. ನಾವು ಶಿಷ್ಯರದೀವ್ರಿ ಹಿಂಗೆ ಅಣ್ಣವ್ರಿಗೆ ಹೇಳ್ತೀವಿ ನಾವು. ಹೊಂಟ್ನಂತ ಇವ್ರು ಏನು ಶರೀರ ಮೇಲೆ ಪರಿಯಿಲ್ಲದ ಹೋಗೋರು ಜ್ಞಾನಿಗಳು ಮಹಾತ್ಮರು. ಹೊಂಟ್ರು ಗುಡ್ಡ ಅನ್ಲಿಲ್ಲ, ಜಂಗಲ್ ಅನ್ಲಿಲ್ಲ, ಮುಳ್ಳು ಅನ್ಲಿಲ್ಲ, ಕಲ್ಲು ಅನ್ಲಿಲ್ಲ, ಹಂಗೆ ಹೊಂಟ್ರಂತ. ಅವಾಗ ಶಿಷ್ಯ ಅಂದಂತವ, ಅಜ್ಜಾರ ಎಲ್ಲಿ ತನಕ ಹೊಕ್ಕಿರಿ ಅಂದಂತವ. ಎಲ್ಲಿ ತನಕ ಹೊಕ್ಕಿ, ಇದು ಎಲ್ಲಿ ತನಕ ಹೊಕ್ಕೈತಪ್ಪ, ಇದನ್ನು ತಿರಿಯಕ್ಕೆ ಬರೋಂಗಿಲ್ಲ, ಇದು ಎಲ್ಲಿ ತನಕ ಹೊಕ್ಕೈತಿಲ್ಲ ಅಲ್ಲಿ ತನಕ ಹೋಗತ್ತೀನಿ ಅಂದಂತ. ಯಾರು? ಮಹಾತ್ಮ ಜ್ಞಾನಿ ಅಂದಂತ. ಇವ ಏನು ಹಿಂದೆ ಟಿಂಕಲ್ ಮಾಡ್ದವಿದ್ನಲ್ಲ ಶಿಷ್ಯ, ನಾವು ನಿಮ್ಮಂಗೆ ಇವತ್ತು ಹಚ್ತೀವಿ, ನಿಮ್ಮಂಗೆ ಕುಡಿತೀವಿ, ನಿಮ್ಮಂಗೆ ತಿಂತೀವಿ, ಆದರೆ ನೀವು ಕ್ಯಾವಿ ಹಾಕ್ತೀರಿ, ನಾವು ಬೆಳೆಯೋದು ಹಾಕ್ತೀವಿ, ಇಷ್ಟ ಫರಕ್ ಅಂತಿದ್ನಲ್ಲ. ಇವ್ರು ಮಹಾತ್ಮರು ಹೋದ್ರಂತ ಹಗಲ ಇರುಳು ಎನಸಲಾರದ ಹೋದರು. ಅವಾಗ ಇವ ಅಂದಂತ, ಅಜ್ಜಾರ ನನಗೆ ನೀಗಂಗಿಲ್ರಿ ಅಪ್ಪ, ನೀವ ಹೋಗಿ ಬರ್ರಿ ಅಂತ ಕೈ ಮುಗದಂತ. ಇಷ್ಟ ನಿನಗೆ ಫರಕ್ ಐತಪ್ಪ ಅಂದಂತ ಮಹಾತ್ಮ. ಮಹಾತ್ಮರ ಮಹಿಮೆ, ಶರಣರ ಮಹಿಮೆ ತಿಳಿಯುವುದೇ ಅಂದಾರ. ಅದಕ್ಕೆ ಶರಣರು ಮಹಾತ್ಮರು ಯಾವ ರೂಪವಾಗಿ ಬರ್ತಾರ ತಿಳಿಯಂಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಅಂಥ ಶರಣರಿಗೆ, ಅದಕ್ಕೆ ಹೇಳಿದ್ರು ಬಸವಣ್ಣವರು, ಏನು ಕಾಂಚನಿಕೆ ಹೊಡೆಯೆಂಬೆ ಲಾಂಛನಿಕೆ ಶರಣೆಂಬೆ. ದುಡ್ಡೈತಿ, ದುಡ್ಡಿದ್ದವನ ದೊಡ್ಡವ, ದುಡ್ಡಿದ್ದವ್ರಿಗೆ ಶರಣ ಅನ್ನಬಾರ್ದು. ಯಾರು ಕಾವಿ ಅರಿವಿಯನ್ನು ಧರಿಸ್ಕೊಂಡು ಬಂದಿರ್ತಾರಲ್ಲ, ಯಾರು ಕತ್ತಿಗೆ ಕಾವಿ ಹಾಕಿದ್ರು ಅದಕ್ಕೆ ನಮಸ್ಕಾರ ಮಾಡ್ರಪ್ಪ, ಇದು ಮಾನವನ ಧರ್ಮ ಅಂದವ್ರು ಯಾರು? ಬಸವಣ್ಣವರು. ಅಂಥ ಒಂದು ಯಾವ ಜಗದ್ಗುರು ಶ್ರದ್ಧಾನಂದಪ್ಪ ಅವ್ರು ಏನು ಮಾಡಿದರು ಅಂತ ಕೇಳಿದ್ರೆ ಎಲ್ಲ ಶಿಷ್ಯ ಬಳಗವನ್ನು ತಯಾರು ಮಾಡಿದವ್ರು ಯಾರು? ರಗಡು ಮಂದಿ, ಸಾಕಷ್ಟು ಮಂದಿ ಗುರುಗಳು ಸಿಗ್ತಾರ, ಮಹಾತ್ಮರು ಸಿಗ್ತಾರ. ಅಂಥವ್ರನ್ನೆಲ್ಲ ನಂಬಲಾರದೆ ನಾವು ಪಕ್ಕಾ ಒಬ್ಬ ಜ್ಞಾನಿನ ಸಿದ್ದೇಶ್ವರಪ್ಪ ಅವ್ರು ಹೆಂಗಿದ್ರು, ಜಗತ್ತಿನ ಒಳಗೆ ಒಂದು ಜ್ಞಾನದ ಕಣ್ಣು, ಒಂದು ದಾನದ ಕಣ್ಣು, ಒಂದು ಗಾನಯೋಗಿ ಪಂಚಾಕ್ಷರಿ ಕಣ್ಣ ಇಲ್ಲದವರಿಗೆ ಗಾನವನ್ನು, ಸಂಗೀತ ವಿದ್ಯವನ್ನು ಕೊಟ್ಟವ್ರು ಯಾರು? ಪುಟ್ಟರಾಜ ಗವಾಯಿಗಳು. ಪಂಚಾಕ್ಷರು ಅಂಧಕರಿಗೆ ಏನು ಮಾಡಿದರು? ವಿದ್ಯಾ ಕಲಿಸಿದವರು. ನೆತ್ತಿ ಜ್ಞಾನವನ್ನು ತುಂಬಿಸಿದವರು ಯಾರು? ಜಗತ್ತಿನೊಳಗೆ ಜಗದ್ಗುರು ಸಿದ್ದೇಶ್ವರಪ್ಪ ಅವರು. ಹೊಟ್ಟಿ ದಾನವನ್ನು ತುಂಬಿಸಿದರು, ಜಪಯೋಗಿ ದಾನವನ್ನು ತುಂಬಿಸಿದ ಜಗದ್ಗುರು ಶ್ರದ್ಧಾನಂದಪ್ಪ ಅವರು. ಅಂಥವ್ರಿಗೆ ಏನಂತಾರ? ಮಹಾತ್ಮರು, ಜ್ಞಾನಿಗಳು ಅಂತಾರ. ಶರಣರ ಮಹಿಮಾ ತಿಳಿಯುವುದೇ ಅಂದಾರ. ಅಂಥ ಶರಣರು ಈ ಜಗತ್ತಿನ ಒಳಗೆ, ನಮ್ಮ ಭಾರತ ದೇಶದೊಳಗೆ ಹಮಾರ ದೇಶ ಬಡಾ ಹೈ, ಹಮಾರ ಧರ್ಮ ಬಡಾ ಹೈ. ನಮ್ಮ ಭಾರತ ದೇಶ ಬಡತನ ಇದ್ರೂ ಕೂಡ ಇದು ಸತ್ಯ, ನ್ಯಾಯ, ನೀತಿ, ಧರ್ಮ ಯಾರಿಂದ ಉಳಿದತ್ತಂದರೆ ಇಂಥ ಮಹಾತ್ಮರು, ಜ್ಞಾನಿಗಳಿಂದ ಉಳಿದ. ಅಂಥ ಮಹಾತ್ಮರ ಮಾತುಗಳನ್ನು ಕೇಳಿ ಒಂದು ತಿಳ್ಕೊಂಡೀವಂದ್ರೆ, ತಲೆ ಒಳಗಿಟ್ಟುವಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂದರ. ಅಂಥ ಜ್ಞಾನಿಗಳ ಮಹಾತ್ಮರ ನೀವೆಲ್ಲರೂ ಕೂಡಿ ಕೇಳಿ ಅಳವಡಿಸಿಕೊಂಡು ನಾವು ಏನು ಮಾಡಬೇಕು? ಮುಕ್ತರಾಗಬೇಕು ಅಂತ ಇವತ್ತಿನ ವಿಷಯವನ್ನು ಇಟ್ಟಾರ. ಶರಣರ ಮಹಿಮಾ ತಿಳಿಯುವುದೇ ಎಂದಾರ. ಅಂಥ ಶರಣರು, ಜ್ಞಾನಿಗಳು ಈ ಜಗತ್ತಿನ ಒಳಗೆ ಅದಾರಂತ ನಾವು ಏನಾಗಬೇಕು? ಅವರಿಗೆ ಶರಣಾಗತರಾದೀವಿ ಅಂದ್ರೆ ನಮಗೆ ಪರಮಾನಂದ ಪ್ರಾಪ್ತಿ ಸುಖ ಆಗ್ತದೆ ಅಂತ ಹೇಳ್ತಾರೆ. ನನ್ನ 2 ವಾಗ್ರೂಪ ಶಿವನ ಸದ್ಗುಣಾತನ ಶರಣಾರಂತಕ್ಕೆ